ಎಲ್ರಿಗೂ ನಮಸ್ಕಾರ. ವಾಣಿ ಕುಸುಮಾಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೇಕರಿ ಫುಡ್ಗಳನ್ನು ತಿಂದು ಬೋರ್ ಆದವಾಗ ಮನೆಯಲ್ಲಿಯೇ ಈ ಥರ ಅಕ್ಕಿಯಲ್ಲಿ ಮಾಡಿರೋ ವಡೆಯನ್ನು ಮಾಡಿಕೊಡೋದ್ರಿಂದ ಮಕ್ಕಳು ಹಾಗೆ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಬನ್ನಿ ಈ ಅಕ್ಕಿ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ದಪ್ಪ ಅಕ್ಕಿ ತಗೊಂಡಿದ್ದೀನಿ. ಸೊಸೈಟಿ ರೈಸ್ ಬೇಡ. ಅರ್ಧ ಟೀ ಸ್ಪೂನು ಓಂಕಾಳು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, 4 ಕಾಳು ಮೆಂತ್ಯನ ತೊಗೊಂಡಿದ್ದೀನಿ. ಇದೆಲ್ಲವನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು. ತೀರಾ ಸಣ್ಣ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು ಈ ಥರ. ನಂತರ ಒಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರಿಟ್ಟು ಅರ್ಧ ಟೀ ಸ್ಪೂನಷ್ಟು ಟೀ ಪುಡಿಯನ್ನು ಹಾಕಿದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಜಾಸ್ತಿ ಹಾಕೋದು ಬೇಡ. ಇದನ್ನು ಸರಿಯಾಗಿ ಕುದಿಯೋಕೆ ಬಿಡಬೇಕು. ಆನಂತರ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಿಡಬೇಕು. ಇದು ತಣ್ಣಗಾದ ನಂತರ ನಾವು ಒಂದು ಬಟ್ಲನ್ನು ತಗೊಂಡು ಮಾಡ್ಕೊಂಡಿರೋಂತಹ ಅಕ್ಕಿ ಪೌಡ್ರ್ ಏನಿದೆ ಅದನ್ನು ಬಟ್ಲಿಗೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ನಾವು ತಣ್ಣಗೆ ಮಾಡ್ಕೊಂಡಿರೋ ನೀರೇನಿದೆ ಅದನ್ನು ಮಿಕ್ಸ್ ಮಾಡಿ ಈ ಥರ ತರಿಯಾಗಿ ಕಲಸಿ ಪ್ಲಾಸ್ಟಿಕ್ ಕವರನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅರ್ಧ ಗಂಟೆ ಬಿಟ್ಟು ಇದನ್ನು ನಾದ್ಕೋಬೇಕು. ಇದು ನಾದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಇದನ್ನು ನಾದ್ಕೋಬೇಕಾಗತ್ತೆ. ಇದೇ ಥರ ನೀಟಾಗಿ ಅದು ಅಂಟಾಗಿ ಬರೋವರೆಗೂ ನಾವು ಈ ಥರ ನಾದ್ಕೋಬೇಕಾಗತ್ತೆ. ನೀರನ್ನು ಜಾಸ್ತಿ ಬೆರೆಸಬಾರ್ದು, ಉಂಡೆ ಮಾಡೋದಕ್ಕೆ ಬರೋಲ್ಲ ನೀರು ಜಾಸ್ತಿ ಹಾಕಿದರೆ. ಹಾಗಾಗಿ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಈ ಥರ ಹತ್ರ ರೆಡಿ ಮಾಡ್ಕೋಬೇಕು. ನಾನಿವಾಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಕೊಂಡು ಆನಂತರ ಮಾಡ್ಕೊಂಡಿರೋ ಹಿಟ್ಟೇನಿದೆ ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನು ಈ ಥರ ಮಾಡಿಕೊಂಡು ಒಂದೊಂದಾಗೆ ನಾವು ಈ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೋಬೇಕು. ಈ ಥರ ರೌಂಡಾಗಿ ತಟ್ಕೋಬೇಕು. ತೀರಾ ದಪ್ಪದಾಗಿ ತಟ್ಕೋಬಾರ್ದು. ನಂತರ ಮಧ್ಯದಲ್ಲಿ ಹೋಲ್ ಮಾಡಬೇಕು. ಅದಕ್ಕೆ ಹಾಗೆ ಕೂಡ ಮಾಡ್ಕೋಬೋದು. ನಾನು ಆ ಥರ ಹೋಲ್ ಮಾಡ್ತಾಯಿದ್ದೀನಿ. ನಂತರ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ನಾನು ಇವನನ್ನು ಬೇಯಿಸ್ಕೊತಾ ಇದ್ದೀನಿ. ನಾವು ಇದಕ್ಕೊಂದು ಸ್ಟಿಕ್ಕನ್ನು ತಗೋಬೇಕಾಗತ್ತೆ. ಈ ಥರ ಸ್ಟಿಕ್ ತಗೊಂಡು ಮಧ್ಯ ಹೋಲ್ ಏನಿರುತ್ತೆ ಅಲ್ಲಿ ಹಾಕಿ ಅದನ್ನು ತಿರುಗಿಸ್ಕೋಬೇಕು. ನೀಟಾಗಿ ತಿರುಗಿಸ್ಕೊಂಡ್ರೆ ಅದು ಉಬ್ಬಿ ಬರುತ್ತೆ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಉಬ್ಬಿ ಬರುತ್ತೆ. ಆನಂತರ ಇದನ್ನು ಮಗ್ಚ್ ಹಾಕಬೇಕು. ಮಗ್ಚ್ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ನಾವು ಬೇಯಿಸ್ಕೋಬೇಕು. ಇವಾಗ ಇದು ಬೆಂದಿದೆ, ತೆಗಿತಾ ಇದ್ದೀನಿ. ನೆಕ್ಸ್ಟು ಉಳಿದಿರೋಂತಹ ಹಿಟ್ಟಲ್ಲಿ ಮತ್ತೆ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದೇ ಥರ ಹೋಲಲ್ಲಿ ಇದನ್ನು ಮಾಡಿ ತಿರುಗಿಸ್ಕೋಬೇಕು. ಮಗ್ಚ್ ಹಾಕಿ ಬೇಯಿಸಿದರೆ ಇದು ರೆಡಿ ಆಗುತ್ತೆ. ಮಧ್ಯಮ ಉರಿಲಿ ಇರಬೇಕು ಅಂತೇನು, ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಹಾಗಿದ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಾದರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅದು. ಇವಾಗ ರೆಡಿಯಾಗಿದೆ ನೋಡಿ. ಈಗ ಗರಿಯಾಗಿರುವಂಥ ಅಕ್ಕಿ ವಡೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.